ಎಲ್ರಿಗೂ ನಮಸ್ಕಾರ. ಲರ್ನ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು ಭೌತಶಾಸ್ತ್ರ ವಿಭಾಗದ ಅಂದರೆ 10ನೇ ತರಗತಿ ವಿಜ್ಞಾನ ವಿಷಯದ ಭೌತಶಾಸ್ತ್ರ ವಿಭಾಗದ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇ ಲೆಕ್ಕ ನೋಡೋಣ. ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.5 ಆಂಪಿಯರ್ನಷ್ಟು ವಿದ್ಯುತ್ ಪ್ರವಾಹವು 10 ನಿಮಿಷಗಳ ಕಾಲ ಪ್ರವಹಿಸುತ್ತದೆ. ಆಗ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುತ್ ಆವೇಶದ ಪ್ರಮಾಣವನ್ನು ಕಂಡುಹಿಡಿರಿ ಅಂತ ಕೇಳಿದಾನೆ. ಸೊ ಬನ್ನಿ ನೋಡ್ತಾ ಹೋಗೋಣ. ವಿದ್ಯುತ್ ಪ್ರವಾಹ ಅಂದ್ರೆ ಐ ಅಂದ್ರೆ 0.5 ಆಂಪಿಯರ್ ಕೊಟ್ಟಿದ್ದಾನೆ. ಟಿ ಅಂದ್ರೆ 10 ನಿಮಿಷ 600 ಸೆಕೆಂಡ್ಗಳಾಗ್ತದೆ. 10 × 60 ಅಂದ್ರೆ 600 ಸೆಕೆಂಡ್. ಕ್ಯೂ ಕೇಳಿದಾನೆ. ಸೊ ಕ್ಯೂ ಈಕ್ವಲ್ಸ್ ಟು ಐ ಇಂಟು ಟಿ. ಸೊ ಎರಡು ಎರಡು ಬೆಲೆಗಳನ್ನು ಅಪ್ಲೈ ಮಾಡಿದಾಗ ನಮಗೆ ಕ್ಯೂ ಎಷ್ಟು ಸಿಗ್ತದಪ್ಪ ಅಂದ್ರೆ 300 ಕೂಲಮ್ ಸಿಗ್ತದೆ. ಇನ್ನು ಎರಡನೇ ಪ್ರಶ್ನೆ, 12 ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ 2 ಕೂಲಮ್ ಆವೇಶಗಳು ಚಲಿಸಿದಾಗ ಆಗುವ ಕೆಲಸ ಅಂತ ಕೇಳಿದಾನೆ. ಕ್ಯೂ ಕೊಟ್ಟಿದ್ದಾನೆ. ಇನ್ನು ವಿ ಕೊಟ್ಟಿದ್ದಾನೆ. ಡಬ್ಲ್ಯೂ ಬೇಕು. ಸೊ ವಿ ಈಕ್ವಲ್ಸ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ ಫಾರ್ಮುಲಾ ಐತಿ. ಆದರೆ ನಮಗೆ ಬೇಕಾಗಿರೋದು ಡಬ್ಲ್ಯೂ ಆಗಿರೋದ್ರಿಂದ ಡಬ್ಲ್ಯೂ ಈಕ್ವಲ್ಸ್ ಟು ವಿ ಇಂಟು ಕ್ಯೂ. 12 × 2 ಮಲ್ಟಿಪ್ಲಿಕೇಶನ್ ಮಾಡಿದಾಗ 24 ಜೌಲ್ ಕೆಲಸ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, 12 ವೋಲ್ಟ್ ಬ್ಯಾಟರಿಯನ್ನು ಒಂದು ರೋಧಕದ ಜೊತೆ ಸಂಪರ್ಕಿಸಿದಾಗ ಅದರ ವಿದ್ಯುತ್ ಪ್ರವಾಹವು ಏನಾಗಿರ್ತದಪ್ಪ ಅಂದ್ರೆ 2.5 ಮಿಲಿ ಆಂಪಿಯರ್ ಆಗಿರ್ತದೆ. ಆ ರೋಧವನ್ನು ಕಂಡು ಅಂತ ಕೇಳಿದಾನೆ. ಸೊ ವಿ ಕೊಟ್ಟಿದ್ದಾನೆ, ಐ ಕೊಟ್ಟಿದ್ದಾನೆ. ಸೊ ಆರ್ ಕಂಡು ಹಿಡಬೇಕು. ಫಾರ್ಮುಲಾ ಐತಿ ವಿ ಈಕ್ವಲ್ಸ್ ಐ ಇಂಟು ಆರ್. ನಮಗೆ ಬೇಕಾಗಿರೋದು ಆರ್. ಸೊ ಆರ್ ಈಕ್ವಲ್ಸ್ ಟು ವಿ ಬೈ ಐ. 12 ಡಿವೈಡ್ ಬೈ 2.5 × 10⁻³ ಸೊ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋ ಇಂಟು ಎರಡಕ್ಕೂ ನಾವು 10ರಿಂದ ಗುಣಾಕಾರ ಮಾಡಿದಾಗ 120 ಇಂಟು 2 ಕಡೆ 10ರಿಂದ ಗುಣಾಕಾರ ಮಾಡೋಣ. ಛೇದ ಮತ್ತು ಅಂಶಕ್ಕೆ ಏನು ಮಾಡೋಣ, 10ರಿಂದ ಗುಣಾಕಾರ ಮಾಡಿದಾಗ ಸೊ 120 ಡಿವೈಡ್ ಬೈ 25 ಆಗ್ತದೆ. ಸೊ 25 ಒಂದ್ಲೆ 25 4 ಏನಾಗ್ತದೆ 4.8 ಸಿಗ್ತದೆ. ಸೊ ಆರ್ ಈಕ್ವಲ್ಸ್ 4.8 ಕಿಲೋ ಓಮ್ ಆಗ್ತದೆ ಅಥವಾ 4800 ಓಮ್ ಆಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ವಿದ್ಯುತ್ ಬಲ್ಬ್ನ ತಂತುಗಳ ರೋಧವು 1200 ಓಮ್ ಇದೆ. ಆದರೆ 220 ವೋಲ್ಟ್ ಮೂಲದಿಂದ ವಿದ್ಯುತ್ ಬಲ್ಬ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದಾನೆ. ವಿ 220 ವೋಲ್ಟ್, ಆರ್ 1200 ಓಮ್. ಸೊ ಐ ಕಂಡುಹಿಡಿಯಕ್ಕೆ ಕೇಳಿದಾನೆ. ಫಾರ್ಮುಲಾ ಏನೈತಿ ವಿ ಈಕ್ವಲ್ಸ್ ಟು ಐ ಇಂಟು ಆರ್ ಇದೆ. ಓಕೆನಾ. ಸೊ ಈಗ ನಮಗೆ ಆನ್ಸರ್ ಬೇಕಾಗಿರೋದು ಏನಪ್ಪ, ಐ ಬೇಕು. ಸೊ ಹಾಗಾಗಿ ವಿ ಡಿವೈಡೆಡ್ ಬೈ ಆರ್ ಅಂತ 220 ಡಿವೈಡ್ ಬೈ 1200. ಸೊ ಈ 0 ಗೆಟ್ ಕ್ಯಾನ್ಸಲ್ ಆಕತ್ತೆ. ಸೊ 12 2 11 ನೆಕ್ಸ್ಟ್ 2 60 ಹಾಗಾಗಿ ಐ ಈಕ್ವಲ್ಸ್ 11/60 ಅಂದರೆ ಐ ಈಕ್ವಲ್ಸ್ 0.18 ಆಂಪಿಯರ್ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ಹೀಟರ್ನ ಸುರುಳಿಯು ರೋಧವು 100 ಓಮ್ ಆದರೆ 220 ಓಮ್ ವೋಲ್ಟ್ ಮೂಲದಿಂದ ಹೀಟರ್ನ ಸುರುಳಿಯ ಸೆಳೆಯುವ ವಿದ್ಯುತ್ ಪ್ರವಾಹ ಕೇಳಿದಾನೆ. ಇಲ್ಲಿ ಕೂಡ ವಿ ಕೊಟ್ಟಿದ್ದಾನೆ, ಆರ್ ಕೊಟ್ಟಿದ್ದಾನೆ, ಐ ಕಂಡುಹಿಡಿಬೇಕು. ಸೊ ವ್ಯಾಲ್ಯೂವನ್ನು ಹಾಕಿದಾಗ ನಮಗೆ ಐ ಈಕ್ವಲ್ಸ್ 2.2 ಆಂಪಿಯರ್ ಸಿಗ್ತದೆ. ಈಸಿ ಇದೆ, ಲೆಕ್ಕಗಳು ಸುಲಭವಾಗಿ ಬಿಡಿಸ್ಬೋದು. ನಾವು ಸ್ವಲ್ಪ ಕ್ಲಿಷ್ಟಕರವಾದಂಥ ಪ್ರಾಬ್ಲಮ್ಗಳು ಬರ್ತಾ ಹೋಗ್ತಾವೆ. ಇವಾಗ ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ 4 ಆಂಪಿಯರ್ ವಿದ್ಯುತ್ ಸೆಳೆಯುತ್ತದೆ. ಅದರ ತುದಿಗಳ ನಡುವಿನ ವಿಭವಾಂತರ 60 ವೋಲ್ಟ್ ಆಗಿದ್ದು ಸದರಿ ವಿದ್ಯುತ್ ಹೀಟರ್ನ ವಿಭವಾಂತರವನ್ನು 120ಕ್ಕೆ ಹೆಚ್ಚಿಸಿದಾಗ ವಿದ್ಯುತ್ ಹೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದಾನೆ. ಸೊ ವಿ ಕೊಟ್ಟಿದ್ದಾನೆ 60, ಆಮೇಲೆ ಐ ಕೊಟ್ಟಿದ್ದಾನೆ 4, ಆರ್ ಕಂಡುಹಿಡಬೇಕು. ಆರ್ ಈಕ್ವಲ್ಸ್ ಟು ವಿ ಡಿವೈಡೆಡ್ ಬೈ ಐ ಫಾರ್ಮುಲಾ ಇದೆ. ಸೊ 4 1 4 15. ಓಕೆ, ಆರ್ ಈಕ್ವಲ್ಸ್ ಟು 15 ಓಮ್ ಸಿಕ್ತು ನಮ್ಗೆ. ಇನ್ನು ಇದನ್ನು ವೋಲ್ಟೇಜ್ ಅನ್ನು ಏನು ಮಾಡೋಣ, 120ಕ್ಕೆ ಜಾಸ್ತಿ ಮಾಡೋಣ ಅಂತ ಹೇಳಿದಾನೆ. ಸೊ ಇಲ್ಲಿ ನೋಡಿ 120ಕ್ಕೆ ಜಾಸ್ತಿ ಮಾಡಿದ್ದಾನೆ. ಸೊ ಇವಾಗ ನೋಡಿ ವಿ ಕೊಟ್ಟಿದ್ದಾನೆ, ಆರ್ 15 ಸಿಕ್ತು. ಇಲ್ಲಿ ಇದೆಯಲ್ಲ ಆರ್ 15 ಇಲ್ಲಿ ತೊಗೊಂಡಿದ್ದೀವಿ. ಐ ಕಂಡುಹಿಡಿತೀವಿ ನಾವು. ಸೊ ಐ ಈಕ್ವಲ್ಸ್ ಟು ವಿ ಡಿವೈಡೆಡ್ ಬೈ ಆರ್. ಐ ಈಕ್ವಲ್ಸ್ ಟು ವಿ ಡಿವೈಡೆಡ್ ಬೈ ವಿ ಅಂದರೆ 120, ಐ ಅಂದರೆ ಆರ್ ಅಂದರೆ 15. 15 1 15 8. ಸೊ ಐ ಈಕ್ವಲ್ಸ್ 8 ಆಂಪಿಯರ್ ಆಗ್ತದೆ. ಓಕೆ, ಮುಂದಿನ ಪ್ರಶ್ನೆ, ಒಂದು ಲೋಹದ ತಂತಿಯ ಉದ್ದ 1 ಮೀಟರ್ ಆಗೈತೆ ಅಂತ. ಅದರ ರೋಧವು 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ 26 ಓಮ್ ಆಗಿದೆ. ಅದರ ವ್ಯಾಸ 0.33 ಆದರೆ ತಾಪಮಾನದ ಲೋಹದ ತಂತಿಯ ರೋಧಶೀಲತೆಯನ್ನು ಕಂಡುಹಿಡಿ ಅಂತ ಕೇಳಿದಾನೆ. ಸೊ ರೋಧಶೀಲ ಆರ್ ಕೊಟ್ಟಿದ್ದಾನೆ 26 ಓಮ್, ಡಿ 0.3 ಮಿಲಿಮೀಟರ್ ಇದೆ. ಸೊ ಇದನ್ನು ಕನ್ವರ್ಟ್ ಮಾಡ್ಕೊಂತ 0.3 × 10⁻³ ಮೀಟರ್ ಆಗ್ತದೆ. ಸೊ ರೋಧಶೀಲತೆ 0.3 × 10⁻³ ಮೀಟರ್ ಡಿವೈಡೆಡ್ ಬೈ 2. ಸೊ ನಮಗೆ ರೋಧ ಸಿಗ್ತದೆ. ಈಗ ನೋಡ್ತಾ ಹೋಗೋಣ. ಸೊ ಎಷ್ಟು ಆಗ್ತದಪ್ಪ ಅಂದ್ರೆ ರೋ ಫಾರ್ಮುಲಾ ಇದೆ ರೋ ಎ ಡಿವೈಡೆಡ್ ಬೈ ಎಲ್ ಅಂತ. ಇದರಲ್ಲಿ ನಾವು ಅಪ್ಲಿಕೇಶನ್ ಮಾಡ್ತಾ ಹೋದಾಗ ನಮ್ಗೆ ಏನು ಸಿಗ್ತದಪ್ಪ ಆನ್ಸರ್, ರೋ ಇಸ್ ಈಕ್ವಲ್ ಟು 1.84 × 10⁻⁶ ಸಿಗ್ತದೆ. ಓಕೆ, ಇನ್ನು ಉದ್ದ 8ನೇ ಪ್ರಶ್ನೆ ನೋಡ್ರಿ. ಉದ್ದ ಎಲ್ ಮತ್ತು ಅಡ್ಡ ಕೊಯ್ತ ಎ ಇರುವ ಒಂದು ವಾಹಕ ತಂತಿಯ ರೋಧ 4 ಓಮ್ ಆಗಿದೆ. ಅದೇ ರೀತಿ ಇನ್ನೊಂದು ವಾಹಕ ತಂತಿ L/2 ಆದರೆ ಅದರ ಅಡ್ಡ ಕೊಯ್ತ 2 ಆದಾಗ ರೋಧವನ್ನು ಕಂಡ್ರಿ ಅಂತ ಹೇಳ್ತಾನೆ. ಸೊ ರೋಧಶೀಲತೆ ಫಾರ್ಮುಲಾ ಐತಿ. ಮೊದಲೇ ತಂತಿದು 4 ಓಮ್ ಬರ್ತದೆ R1. ಇನ್ನು ಎರಡನೇ ತಂತಿದು R2 ಏನಾಗ್ತದಪ್ಪ ಅಂದ್ರೆ 1 ಓಮ್ ಸಿಗ್ತದೆ ನಿಮ್ಗೆ ಆನ್ಸರ್. ಓಕೆ, ಇಲ್ಲಿ ನಾವು ಬಿಡಿಸಿದ್ದೇವೆ. ಇದನ್ನು ನೀವೇನು ಮಾಡ್ತಾ ಹೋಗಿ ಬಿಡಿಸ್ತಾ ಹೋಗಿ. ಓಕೆ, ಇನ್ನು ಮುಂದಿನ ಪ್ರಶ್ನೆ, ಒಂದು ತಾಮ್ರ ತಂತಿಯ 0.5 mm ವ್ಯಾಸವನ್ನು ಹೊಂದಿದ್ದು ಮತ್ತು 1.6
ಇಂಟು 10⁻8 ಓಮ್ ಮೀಟರ್ ರೋಧಕತೆಯನ್ನು ಹೊಂದಿದೆ. ಅದರ ರೋಧ 10 ಓಮ್ ನಷ್ಟ ಆಗಿಸಲು ಅದರ ಉದ್ದ ಎಷ್ಟಿರಬೇಕಂತ ಕೇಳಿದ್ದಾನೆ. ಹಾಗೆ ತಂತಿಯ ವ್ಯಾಸವನ್ನು ದ್ವಿಗುಣಗೊಳಿಸಿದರೆ ಅದರ ರೋಧವು ಎಷ್ಟು ಬದಲಾಗ್ತದೆ ಅಂತ ಕೇಳಿದ್ದಾನೆ. ಸೊ ರೋಧಶೀಲತೆ ρ = 1.6 × 10⁻8 ಇರ್ತದೆ. ಡಿ 0.5 × 10⁻5 ಮೀಟರ್ ಆಗಿರ್ತದೆ. ಫಾರ್ಮುಲಾ ಐತಿ ρ = R × A/L. ಈ ಒಂದು ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ತಾ ನಮಗೆ ಎಲ್ ಎಷ್ಟು ಸಿಗ್ತದಪ್ಪ ಅಂದ್ರೆ 122.7 ಸಿಗ್ತದ, 7 ಮೀಟರ್ ಸಿಗ್ತದ. ಓಕೆ, ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ತಂತಿಯ ವ್ಯಾಸವನ್ನು ದ್ವಿಗುಣಗೊಳಿಸಿದಾಗ ಅಂತ ಇದ್ದಾರೆ. ತಂತಿಯ ವ್ಯಾಸ ಅದೇ ಪ್ರಶ್ನೆಯನ್ನು ತಂತಿಯ ವ್ಯಾಸವನ್ನು ದ್ವಿಗುಣಗೊಳಿಸ್ತಾ ಹೋದಾಗ ನಮಗೇನು ಸಿಗ್ತದಪ್ಪ ಅಂದ್ರೆ R1 = 2.5 ಓಮ್ ಸಿಗ್ತದೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ 10ನೇದು 20 ಓಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ 4 ಓಮ್ ರೋಧವನ್ನು ಹೊಂದಿರುವ ವಾಹಕವನ್ನು 6 ವೋಲ್ಟ್ನ ವಿವಾಂತರಕ್ಕೆ ಜೋಡಿಸಿದೆ ಅಥವಾ ಶುಷ್ಕ ಕೋಷ್ಟಕ ಜೋಡಿಸಿದೆ. ಮಂಡಲದ ಒಟ್ಟು ರೋಧ, ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ, ವಿದ್ಯುತ್ ದೀಪದ ಮತ್ತು ವಾಹಕ ತುದಿಗಳ ನಡುವೆ ವ್ಯವಾಂತರವನ್ನು ಕಂಡುಹಿಡಿದ ಅಂತ ಕೇಳಿದಾನೆ. ಸೊ ವಿ ಅಂದರೆ 6 ವೋಲ್ಟ್ ಇದೆ, R1 20 ಓಮ್, R2 4 ಓಮ್, RS ಕಂಡುಹಿಡಿಯಬೇಕಾಗ್ತದೆ, I ಕಂಡುಹಿಡಿಯಬೇಕಾಗ್ತದೆ, V1 ಕಂಡುಹಿಡಿಯಬೇಕಾಗ್ತದೆ, V2 ಕಂಡುಹಿಡಿಯಬೇಕು. ಓಕೆ, ಕಂಡುಹಿಡಿಯ ಮಂಡಲದ ಒಟ್ಟು ರೋಧ RS = ಸರಣಿಗೆ ಅಂತ ಹೇಳಿದಾನೆ. R1 + R2 20 + 4 ಅಂದರೆ 24 RS ಕಂಡುಹಿಡಿದ್ವಿ ನಾವು. ಓಕೆ, ಇದು RS ಏನಾಯ್ತು ಕಂಡುಹಿಡಿದ್ವಿ. ನೆಕ್ಸ್ಟ್ ವಿದ್ಯುತ್ ಪ್ರವಾಹ ಕಂಡುಹಿಡಿಯೋಣ I. ಓಕೆ, I = V/RS ಅಂದರೆ V/R, R / 24, R 1 R 4. ಓಕೆ, ಹಿಂಗೆ ಬರ್ತಿರ್ತದ. ಸೊ 1/4 ಬರ್ತೈತಿ, ನಥಿಂಗ್ ಬಟ್ 0.25. 1/4 ಅಂದ್ರೆ 0.5%, ಕಾಲ್ ಅಂದರೆ 1 ಕಾಲ್ ಅಂದ್ರೆ 0.25 ಆಗಿರ್ತದೆ ಆನ್ಸರ್. ಸೊ ನಮ್ಗೇನು ಸಿಗ್ತಾ I ಸಿಗ್ತೀವಿ. ಈಗೇನು ಬೇಕು, V1 V2 ಬೇಕು. ವಿದ್ಯುತ್ ದೀಪದ ತುದಿಗಳ ನಡುವಿನ ಅಂತರ V1 ಅಂದರೆ R1 × I, 20 × 0.5 ಅಂದ್ರೆ V1 5 ವೋಲ್ಟ್ ಸಿಗ್ತದೆ. V2 ಎಷ್ಟು ಸಿಗ್ತದಪ್ಪ ಅಂದ್ರೆ ಇದೇ ರೀತಿ ಫಾರ್ಮುಲಾ ಹಾಕಿದಾಗ 1 ವೋಲ್ಟ್ ಸಿಗ್ತದೆ. ಮುಂದಿನದು ಚಿತ್ರದಲ್ಲಿ 5 ಓಮ್. ಇದು ಸಾಕಷ್ಟು ಬಾರಿ ಎನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇದು 5 ಓಮ್ ಐತಿ, 10 ಓಮ್ ಐತಿ, 30 ಓಮ್ ಐತಿ. ಇದನ್ನು 12 ವಿವಾಂತರಕ್ಕೆ ಸೇರಿಸಿದಾಗ ಮಂಡಲದ ಒಟ್ಟು ರೋಧ ಮತ್ತು ಪ್ರವಾಹನ ಕಂಡುಹಿಡಿಯಕೇನ. V ಅಂದ್ರೆ 12 ಓಮ್ ವೋಲ್ಟ್, R1 ಅಂದ್ರೆ 5, R2 ಅಂದ್ರೆ 10 ಓಮ್, R3 ಅಂದ್ರೆ 30 ಓಮ್. I1 I2 I3 ಕಂಡುಹಿಡಿಯಕೇನ. ಸೊ ಬನ್ನಿ I1 ಫಾರ್ಮುಲಾ ಹಾಕ್ತಾ. V ಅಂದ್ರೆ 12 ಐತಿ, R1 ಅಂದ್ರೆ 5, 2.4 ಆಂಪಿಯರ್ ಸಿಕ್ತು. V ಅಂದ್ರೆ 12 ವೋಲ್ಟ್ ಐತಿ, R2 ಅಂದ್ರೆ 10 ಓಮ್ ಐತಿ. ಸೊ I2 ಅಂದ್ರೆ 1.2. ಹಾಗೆ I3 12/30 ಐತಿ, 0.4 ಆಂಪಿಯರ್ ಸಿಕ್ತು. ಓಕೆ, ಇದನ್ನ ಏನು ಮಾಡಬೇಕು, ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹ ಕಂಡುಹಿಡಿಯಬೇಕು. I = I1 + I2 + I3. ವ್ಯಾಲ್ಯೂ ಎಷ್ಟಾಗ್ತೈತೆ ಅಂದ್ರೆ 4 ಆಂಪಿಯರ್ ಆಗ್ತದೆ ಕರೆಂಟ್. ಇನ್ನು ಒಟ್ಟು ರೋಧ ಸಮಾಂತರ ಜೋಡಣೆಯಲ್ಲಿ ಇರೋದ್ರಿಂದ ನಾವು ಇದನ್ನ 1/5, 1/10, 1/30 ಮಾಡ್ಕೋಬೇಕು. 5, 10, 30 ಲಸ ತಕೊಂಡ 30 ಬರ್ತೈತಿ. 5 6 ಸೊ ನೆಕ್ಸ್ಟ್ ಇಲ್ಲಿ 5 6 ನೆಕ್ಸ್ಟ್ 10 3 ಸಿಗ್ತದೆ. ಓಕೆ, ಇದು ನೆಕ್ಸ್ಟ್ 30 1. ಓಕೆ, 6 + 3 + 1 10 / 30 ಆಗ್ತದೆ. 10 1 10 3. ಓಕೆ, ಸೊ ಇಲ್ಲಿ ಏನಾಗ್ತದೆ, RP = 3 ಓಮ್ ಆಗ್ತದೆ. ಓಕೆ, RP = 3 ಓಮ್. ನೆಕ್ಸ್ಟ್ ನೋಡೋದಾದ್ರೆ ಚಿತ್ರದಲ್ಲಿ R1 10, R2 40, R3 30, ಹಾಗೆ R4 20, R5 60 ಮತ್ತು 12 ವೋಲ್ಟ್ ಬ್ಯಾಟರಿಯನ್ನು ಸಂಪರ್ಕ ಮಾಡಿದ್ದೇವೆ. ಸೇಮ್ ಇದೇ ರೀತಿ R1 R2 R3 R4 R5 ಕೊಟ್ಟಿದ್ದಾನೆ, V ಕೊಟ್ಟಿದ್ದಾನೆ. ಸೊ I ಕಂಡುಹಿಡಿತಾ ಹೋಗ್ಬೇಕಾಗ್ತದೆ. ಓಕೆ, ಸೊ ಕ್ಷಮೆ ಇರಲಿ, I ಎಲ್ಲ ಮೊದಲು ಸಮಾಂತರ ಕ್ರಮದಲ್ಲಿ ಏನು ಮಾಡಬೇಕಾಗ್ತದೆ, ಎಲ್ಲವುಗಳನ್ನು ಕೂಡ ಲೆಕ್ಕ ಮಾಡಿದಾಗ ನಮ್ಗೆ RP1 ಅಂದ್ರೆ 8 ಓಮ್ ಸಿಗ್ತದೆ, RP2 10 ಓಮ್ ಸಿಗ್ತದೆ. ಇವನ್ನೆರಡನ್ನು ತೆಗೆದು ಸರಣಿಯಲ್ಲಿಟ್ಟಾಗ 18 ಓಮ್ ಸಿಗ್ತದೆ. ಈ 18 ಓಮ್ ಅನ್ನು ತೆಗೆದುಕೊಂಡು ನಾವೇನು ನೋಡೋಕ್ಕಾಗ್ತದೆ, V12 / R ಕೊಟ್ಟಿದ್ದಾನೆ 18. ಹಾಗಾದ್ರೆ ಕರೆಂಟ್ ಎಷ್ಟು ಐತಪ್ಪ ಅಂದ್ರೆ 0.67 ಆಂಪಿಯರ್ ಇರ್ತದೆ. ನಮ್ಮ ಮುಂದಿನ ಒಂದು ಲೆಕ್ಕ 9 ವೋಲ್ಟ್ ಬ್ಯಾಟರಿನ 0.2 ಓಮ್, 0.3 ಓಮ್, 0.4 ಓಮ್. ಇದನ್ನು ನೀವು ಸಾಕಷ್ಟು ಬಾರಿ ಏನು ಮಾಡ್ತಾನೆ, ಇಂಥವು ಲೆಕ್ಕಗಳನ್ನು ಕೊಡೋದಿಲ್ಲ. ಯಾಕಂದರೆ ಪಾಯಿಂಟಲ್ಲಿ ಕೊಟ್ಟರೆ ಮಕ್ಕಳಿಗೆ ಕಷ್ಟ ಆಗ್ತದಂತ. ಸೊ ಇದನ್ನಾದರೂ ನೋಡೋಣ. R1 R2 R3 ಸರಣಿ, ಇವೆಲ್ಲವೂ ಸರಣಿ ಕ್ರಮದಲ್ಲಿ ಇದಾವೆ. RS ಅಂದರೆ 13.4 ಆಗ್ತದೆ. ವಿದ್ಯುತ್ ಪ್ರವಾಹನ ಕಂಡುಹಿಡಿಯೋದಾದ್ರೆ V/RS ಫಾರ್ಮುಲಾ ಐತಿ. ಎಷ್ಟಾಗ್ತದಪ್ಪ ಅಂದ್ರೆ I 0.67 ಆಂಪಿಯರ್ ಆಗ್ತದೆ. ನೆಕ್ಸ್ಟ್ 176 ಓಮ್ ರೋಧದ ಎಷ್ಟು ರೋಧಗಳನ್ನು ಸಮಾಂತರ ಕ್ರಮದಲ್ಲಿ 220 ವೋಲ್ಟ್ ವಿದ್ಯುತ್ ಮೂಲಕ್ಕೆ ಸಂಯೋಜಿಸಿದಾಗ 5 ಆಂಪಿಯರ್ ವಿದ್ಯುತ್ ಪ್ರವಾಹ ಉಂಟಾಗ್ತದೆ ಅಂತ ಕೇಳಿದಾನೆ. ಸೊ ಬನ್ನಿ, RP = V/I. 220/I ಅಂದ್ರೆ RP ಅಂದ್ರೆ 44 ಓಮ್ ಸಿಕ್ತು. ಓಕೆ, ಇಲ್ಲಿ ನಾವು ಏನು ಮಾಡಬೇಕಾಗ್ತದೆ, 1/RP ವ್ಯಾಲ್ಯೂ ಹಾಕ್ಬೇಕಾಗ್ತದೆ. 1/44, N/176 ಆಗ್ತದೆ. ಈ ಒಂದು N76 ನಮಗೆ ಬೇಕಾಗಿರೋದು N ವ್ಯಾಲ್ಯೂ ಬೇಕಾಗಿರೋದ್ರಿಂದ 176 ಇಲ್ಲಿ ಈ ಕಡೆ ಬರ್ತದೆ, 44 ಕೆಳಗಡೆ ಇರ್ತದೆ. ಅಂದ್ರೆ ಅಂಶ ಛೇದ ಚೇಂಜಸ್ ಆಗ್ತವೆ. 176 ಅಂದರೆ 44 1 44 6. ಓಕೆನಾ. ಸೊ N = 4 ಏನು ಮಾಡಬೇಕಾಗ್ತದೆ, ನಾವು ರೋಧಕಗಳನ್ನು ಜೋಡಿಸ್ಬೇಕಾಗ್ತದೆ. ಇನ್ನು ನೀವು 6 ಓಮ್ ನ
ಮೂರು ರೋಧಕಗಳನ್ನು 6 ಓಮ್ನ 3 ರೋಧಕಗಳನ್ನು ಬಳಸಿದ್ರಿ ಹೇಗೆ ಸಂಯೋಜಿಸಿ ಅದರ ಸಂಯೋಜನೆಯು 9 ಓಮ್ ಮತ್ತು 4 ಓಮ್ ರೋಧವು ಆಗಿರುವಂತೆ ಮಾಡುವಿರಿ ಅಂತ ಕೇಳಿದಾನೆ. 1/Rp = 1/R1 + 1/R2 ಫಾರ್ಮುಲಾ ಹಾಕಿದಾಗ ನಮಗೆ RP ಎಷ್ಟು ಸಿಗ್ತದಪ್ಪ ಅಂದ್ರೆ 3 ಓಮ್ ಸಿಗ್ತದೆ. ಇದನ್ನ ಸಮಾನ ಸರಣಿ ಕ್ರಮದಲ್ಲಿ ಹಾಕಿದಾಗ ಒಟ್ಟು RS ಎಷ್ಟು ಸಿಗ್ತದೆ 9 ಸಿಗ್ತದೆ, 9 ಓಮ್. ಓಕೆ, ಈಗ ಏನು ಮಾಡಬೇಕಾಗ್ತದಪ್ಪ ನಾವು RP-ನ ಇನ್ನೊಂದು ರೀತಿಯಲ್ಲಿ ಕಂಡುಹಿಡಬೇಕು. ಸಮಾನ ರೋಧವನ್ನು ಹೆಂಗೆ ಕಂಡುಹಿಡಬೇಕಂದ್ರೆ 1/Rp = 1/RS + 1/R3 ಹಾಕಿದಾಗ 1/RS ಎಷ್ಟೈತಿ 1/12 ಐತಿ, 1 + 1/6 12 ಮತ್ತು 6 ಲಸ ಎಷ್ಟು ಆಕತ್ತಪ್ಪ ಅಂದ್ರೆ 12 ಆಕ್ಕದ. ಸೊ ಈಗ ನಾವು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ 2 ಕೂಡಿಸ್ಬೇಕಾಗ್ತದೆ. 3/12 3 1 3 4 ಹಾಗಾಗಿ 1/RP RP = 1/4 ಆಗ್ತದೆ. ನಮಗೆ ಬೇಕಾಗಿರೋದು RP ಛೇದ ಇದ್ದದ ಅಂಶ ಇದು ಛೇದ ಮಾಡಿದಾಗ ನಮ್ಗೆ ಏನು ಸಿಗ್ತದಪ್ಪ ಅಂದ್ರೆ RP = 4 ಓಮ್ ಸಿಗ್ತದೆ. ಸುಲಭವಾಗಿ ಲೆಕ್ಕಗಳು ನೋಡ್ತಾ ಹೋಗಬಹುದು ನೀವು. ಸೊ ಇವೆಲ್ಲವೂ ಏನಾಗಿರ್ತವಪ್ಪ ಅಂದ್ರೆ ವಿದ್ಯುತ್ ಶಕ್ತಿ ಪಾಠದಿಂದ ಅತ್ಯಂತ ಸುಲಭವಾಗಿರ್ತಕ್ಕಂಥ ಲೆಕ್ಕಗಳಾಗಿರ್ತವೆ. ನೀವು ಏನು ಮಾಡ್ರಿ, ವಿಡಿಯೋ ಪಾಸ್ ಮಾಡ್ಕೊಂಡು ಈ ಲೆಕ್ಕಗಳನ್ನು ಬಿಡಿಸ್ತಾ ಹೋಗಿ. ಇನ್ನು ಕೊನೆಯದಾಗಿ ನಾವು ಇಲ್ಲಿಂದ ನೋಡಿ ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆಗಳು ಇರ್ತಾವೆ ಇವು. ಇಲ್ಲಿ ವಿದ್ಯುತ್ ಸಾಮರ್ಥ್ಯದ ಲೆಕ್ಕ, ಶಕ್ತಿಯ ಬಳಕೆಯ ಲೆಕ್ಕ ಇದಾವೆ, ಅವುಗಳನ್ನು ಒಂದೆರಡು ನೋಡೋಣ. ಸೊ 250 ವ್ಯಾಟ್ ಟಿವಿ 1 ಗಂಟೆ ಅಥವಾ 1200 ವ್ಯಾಟ್ ಟೋಸ್ಟರ್ 10 ನಿಮಿಷಗಳವರೆಗೆ ಬಳಸಿದರೆ ಯಾವುದರಲ್ಲಿ ಅತಿ ಹೆಚ್ಚು ಶಕ್ತಿ ಬಳಕೆ ಆಗ್ತದೆ ಅಂತ ಕೇಳಿದಾನೆ. ಟಿವಿ ಪವರ್ ಎಷ್ಟೈತಪ್ಪ ಅಂದ್ರೆ 250 ವ್ಯಾಟ್ ಐತಿ. 1 ತಾಸಿಗೆ 60 × 60 ಸೆಕೆಂಡ್ ಅಂದ್ರೆ 3600 ಸೆಕೆಂಡ್ ಆಗ್ತದೆ. P × T ಆಗ್ತದೆ. 250 × 3600 ಅಂದ್ರೆ ಬಿಡಿ 10 100 1000 10,000 ಲಕ್ಷ 9 ಲಕ್ಷ ಆಗ್ತದೆ. 9 ಲಕ್ಷ ತಿಂಗ್ಬಿಟ್ಟು E = 900 ಕಿಲೋ ಜೌಲ್ ಆಗ್ತದೆ. ಇನ್ನು ಟೋಸ್ಟರ್, ಬ್ರೆಡ್ ಟೋಸ್ಟರ್ ಅಂತ ಕರಿತಾವಲ್ಲ, ಅದು 1200 ವ್ಯಾಟ್ 10 ಮಿನಿಟ್ ಅಂದ್ರೆ 10 × 60 ಅಂದ್ರೆ 600 ಸೆಕೆಂಡ್ ಆಗ್ತದೆ. P × T 1200 × 600. ಸೊ 12 72, ನೀವು 4 ಇಟ್ಟರೆ 7,20,000 ಜೌಲು ಅಂದ್ರೆ 720 ಕಿಲೋ ಜೌಲ್. ಹಾಗಾದ್ರೆ ಟಿವಿಯು ಹೆಚ್ಚು ಶಕ್ತಿಯನ್ನು ಬಳಸಿಕೊಳ್ತದೆ. ಓಕೆ, ಈ ರೀತಿಯಾಗಿ ನೀವು ಆನ್ಸರನ್ನು ಏನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಅತ್ಯಂತ ಸುಲಭವಾಗಿದ್ದಾವೆ. ಇನ್ನು ರೋಧಶೀಲತೆ ಮ್ಯಾಗ ಒಂದೈತೆ, ರೋಧಶೀಲತೆ ಮ್ಯಾಗ ಲೆಕ್ಕವನ್ನು ನೋಡಿದ್ವಿ ನಾವು. ಹಾಗೆ ಇಲ್ಲಿ ಇರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಜೌಲ್ನ ಉಷ್ಣೋತ್ಪಾದನಾ ನಿಯಮದಲ್ಲಿದೆ ಈ ಒಂದು ಲೆಕ್ಕ, ಅದನ್ನು ನೋಡ್ತಾ ಹೋಗೋಣ. 8 ಓಮ್ ರೋಧವನ್ನು ಹೊಂದಿರುವ ಇಲೆಕ್ಟ್ರಿಕ್ ಹೀಟರ್ ಒಂದು ವಿದ್ಯುತ್ ಮೈನ್ನಿಂದ 2 ಗಂಟೆಗಳವರೆಗೆ 15 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಪಡೆಯುತ್ತದೆ. ಇಲೆಕ್ಟ್ರಿಕ್ ಹೀಟರ್ನಲ್ಲಿ ಉತ್ಪತ್ತಿಯಾದ ಉಷ್ಣದ ದರ ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಸೊ H/T = P ಆಗಿರ್ತದೆ. R = 8 ಓಮ್, T ಅಂದ್ರೆ 2 ತಾಸು, I = 15 ಆಂಪಿಯರ್. ಸೊ ಫಾರ್ಮುಲಾ ಐತಿ P ನಥಿಂಗ್ ಬಟ್ H = I²RT/T ಇದೆ. ಸೊ ನೆಕ್ಸ್ಟ್ ಇಲ್ಲಿ P = I² × R ಇದೆ. ಸೊ I ಅಂದ್ರೆ ಎಷ್ಟಪ್ಪ ಅಂದ್ರೆ 15 ಇದೆ, ಕರೆಂಟ್ ಕೊಟ್ಟಿದ್ದಾನೆ. 15² × R ಅಂದ್ರೆ 8 ಇದೆ. 15 ಅಂದ್ರೆ 225 × 8 ಅಂದ್ರೆ ಒಟ್ಟು 1800 ವ್ಯಾಟ್ ಸಾಮರ್ಥ್ಯನ ಹೊಂದದ. ಇನ್ನು ಅದೇ ರೀತಿ ಉಷ್ಣ ಶಕ್ತಿಯ ಫಾರ್ಮುಲಾಗಳಿದಾವೆ. ಇದನ್ನ ಒಂದ್ಸಲ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. 4 ಓಮ್ ರೋಧದಿಂದ ಪ್ರತಿ ಸೆಕೆಂಡ್ಗೆ 1000 ಜೌಲ್ ಉಷ್ಣ ಶಕ್ತಿ ಉತ್ಪತ್ತಿ ಆದರೆ ರೋಧಕದ ನಡುವಿನ ವಿಭವಾಂತರ ಕಂಡುಹಿಡಿಯಿರಿ ಅಂತ ಕೇಳಿದಾನೆ. H ಅಂದ್ರೆ 100 ಜೌಲ್, R 4 ಓಮ್, T 1 ಸೆಕೆಂಡ್ ಇದೆ, V ಕಂಡುಹಿಡಿಯ ಕೇಳಿದಾನೆ. H = ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಫಾರ್ಮುಲಾ H = I²RT ಇದೆ. H ಎಷ್ಟಿದೆಪ್ಪ ಅಂದ್ರೆ H ಕೊಟ್ಟಿದ್ದಾನೆ ಆಲ್ರೆಡಿ, ನಮಗೆ ಏನು ಮಾಡಿದಾನೆ H ಕೊಟ್ಟಿದ್ದಾನೆ. ನಮಗೆ ಬೇಕಾಗಿರೋದು I ಬೇಕಾಗಿದೆ. ಓಕೆ, ಸೊ I ಕಂಡುಹಿಡಿಬೇಕಂದ್ರೆ I² = H/R × T. I² H ಅಂದ್ರೆ 100 ಜೌಲು, R ಅಂದ್ರೆ 4 ಓಮ್, T ಅಂದ್ರೆ 1 ಸೆಕೆಂಡ್ ಇದೆ. ಸೊ 4 × 1 ಅಂದ್ರೆ 1, 4 4 4 25. I² = 25. I = √25. ಸೊ I ಎಷ್ಟಾಗ್ತೈತಪ್ಪ ಅಂದ್ರೆ 5 ಆಗ್ತದೆ. ಈ I ತಗೊಂಡು ರೋಧಕ ನಡುವೆ ವಿಭವಾಂತರ ಕಂಡುಹಿಡಿಯೋಣ. V = I × R. V ಅಂದ್ರೆ 5, I ಅಂದ್ರೆ 5 ಐತಿ, R ಅಂದ್ರೆ 4 ಐತಿ. 5 4 20, V = 20 ವೋಲ್ಟ್ ಆಗ್ತದೆ. ಹೌದಾ, ಅತ್ಯಂತ ಸುಲಭವಾಗಿದಾವು. ನೀವು ಈಸಿಯಾಗಿ ನೀವು ಏನು ಮಾಡೋದು, ಅಂಕಗಳನ್ನು ಗಳಿಸಬಹುದು. ಸೊ ಇದು ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಸಾಕಷ್ಟು ಬಾರಿ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆ ಇದು. 400 ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆ ಆಗ್ತದೆ. ರೂಪಾಯಿ 330 ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿ ಮೌಲ್ಯ ಎಷ್ಟು? ಇಲ್ಲಿ 3 ರೂಪಾಯಿ ಅಂತಾನು ಕೊಡ್ಬೋದು, ಕೆಲವೊಂದು ಸರಿ 5 ರೂಪಾಯಿ ಕೊಟ್ಟಾನ, ಕೆಲವೊಂದು ಸರಿ 8 ರೂಪಾಯಿ ಕೊಟ್ಟಾನ. ಸೊ ಹಾಗಾಗಿ ಪವರ್ ಎಷ್ಟು ಐತಪ್ಪ, 400 ವ್ಯಾಟ್ ಐತಿ. ಹೌದಾ, ಎಷ್ಟು ತಾಸು? 8 ಗಂಟೆ ಒಂದು ದಿನಕ್ಕೆ. ಹಾಗಾದ್ರೆ 8 ತಾಸು ಅಂದ್ರೆ 30 ದಿನದವರೆಗೆ ಎಷ್ಟು ಆಗ್ತದಪ್ಪ ಅಂತ ಕೇಳಿದಾನೆ. ಸೊ ಒಟ್ಟು ಶಕ್ತಿಯನ್ನು ನೋಡ್ತಾನೆ. E = P × T. P ಅಂದ್ರೆ 400 ವ್ಯಾಟ್, T ಅಂದ್ರೆ ಟೈಮ್ 8 ಗಂಟೆ × 30 ದಿನ. ಓಕೆ, ಕ್ಷಮೆ ಇರಲಿ, ತಪ್ಪಾಗಿದೆ ಇಲ್ಲಿ. ಇದನ್ನ ಟೋಟಲ್ ಮಾಡಿದಾಗ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ 96,000 ವ್ಯಾಟ್/ಅವರ್. ಸೊ ನಮ್ಗೆ ಏನು ಬೇಕೈತಿ, ಕಿಲೋ ವ್ಯಾಟ್ ಬೇಕಾಗೈತಿ. ಹಾಗಾಗಿ ಡಿವೈಡೆಡ್ ಬೈ 1000 ಮಾಡ್ಕೊತಾನೆ. ಕಿಲೋ ಇದ್ದದ್ದನ್ನು 1000 ಮಾಡ್ಕೊಂಡಾಗ
ಏನಾಗ್ತದಪ್ಪ ಅಂದ್ರೆ ಈ 3 0 ಗೆಟ್ ಕ್ಯಾನ್ಸಲ್, ಈ 3 0 ಗೆಟ್ ಕ್ಯಾನ್ಸಲ್ ಆದಾಗ 96 kW/h ಸಿಗ್ತದೆ. 96 kW/h. ಆದರೆ 1 kW/hಗೆ 3 ರೂಪಾಯಿ ಆದ್ರೆ 96 kW/hಗೆ ಎಷ್ಟಾಗ್ತದಪ್ಪ ಅಂದ್ರೆ 288 ರೂಪಾಯಿ ಆಗ್ತದೆ. ಓಕೆ, ಸೊ ಅತ್ಯಂತ ಸುಲಭವಾಗಿರ್ತಾವೆ. ನೀವು ಏನು ಮಾಡಬೇಕಾಗ್ತದೆ, ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಪ್ರತಿಯೊಂದನ್ನು ಲೆಕ್ಕಗಳನ್ನು ನೀವೇನು ಮಾಡಿರಿ, ಪಾಸ್ ಮಾಡಿ, ವಿಡಿಯೋವನ್ನು ಪಾಸ್ ಮಾಡಿ ಮಾಡಿ ಏನು ಮಾಡಿರಿ, ಲೆಕ್ಕವನ್ನು ಬಿಡಿಸ್ತಾ ಹೋಗಿ ಅಂತ ಹೇಳ್ತೀನಿ. ಸೊ ಇನ್ನು ನಿಮ್ಮ ಬೆಳಕು ಪಾಠದ ಲೆಕ್ಕಗಳು ಬಂದಿದ್ದಾವೆ. ನಿಮ್ಮ ಮೊಸರದ ಸಂಗಮ ದೂರ 12 ಸೆಂಟಿಮೀಟರ್ ಆಗಿದೆ. ಪ್ರತಿಬಿಂಬದ ಮೊಸರದಿಂದ 8 ಸೆಂಟಿಮೀಟರ್ ದೂರದಲ್ಲಿ ದೊರೆಯಬೇಕಾದ ವಸ್ತುವನ್ನು ಮೊಸರಿಂದ ಎಷ್ಟು ದೂರದಲ್ಲಿ ಇರಿಸಬೇಕಾಗ್ತದೆ ಹಾಗೂ ಪ್ರತಿಬಿಂಬದ ವರ್ಧನೆಯನ್ನು ಕಂಡುಹಿಡಿರಿ ಅಂತ ಹೇಳಿದಾನೆ. ಸೊ ಸಂಗಮ ದೂರ ಎಫ್ 12 ಸೆಂಟಿಮೀಟರ್ ಮೈನಸ್ ಇದೆ, ಪ್ರತಿಬಿಂಬ ದೂರ -8 ಸೆಂಟಿಮೀಟರ್, ಇವು ಕಂಡುಹಿಡಿಬೇಕಾಗ್ತದೆ. ಹೌದಾ? ಫಾರ್ಮುಲಾ ಐತಿ 1/, ಮೊಸರದ ಕೆಳಗೆ 1/f = 1/v - 1/u. ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋದಂಗೆ ನಮ್ಗೆ ಏನು ಸಿಗ್ತದಪ್ಪ ಅಂದ್ರೆ ಯು ಸಿಗ್ತದೆ. ಯು ಎಷ್ಟೈತಪ್ಪ ಅಂದ್ರೆ -24 ಸೆಂಟಿಮೀಟರ್ ಇರ್ತದೆ. ಇದರ ವರ್ಧನೆ ಫಾರ್ಮುಲಾ m = v/u, -8 / -24, ಮೈನಸ್ ಗೆಟ್ ಕ್ಯಾನ್ಸಲ್ ಆಗ್ತವೆ. 8 1 8 3. ಸೊ 1/3 ಅಂದ್ರೆ 0.33 ಆಗ್ತದೆ, ಅಂದ್ರೆ ಪ್ಲಸ್ 0.33. ಇಲ್ಲಿ ಹೆಚ್ಚೇನಾಗ್ತದೆ, ಚಿಕ್ಕದಾದ ಪ್ರತಿಬಿಂಬ ಇರ್ತದೆ. ಓಕೆ, ಅದೇ ರೀತಿ ಇನ್ನೊಂದು ಲೆಕ್ಕ ಇದೆ, ಸೊ ಅದನ್ನು ಕೂಡ ನೋಡ್ತಾ ಹೋಗಿ. ಇನ್ನು -2.0 ಅಂದರೆ -2d ಸಾಮರ್ಥ್ಯ ಇರೋ ಮೊಸರದ ಸಂಗಮ ದೂರ ಕೇಳಿದಾನೆ. ಸೊ ಫಾರ್ಮುಲಾ ಐತಿ p = 1/f, 1/p ಅಂದರೆ f ಕಂಡುಹಿಡಿಬೇಕಾಗಿದೆ. 1/2 ಅಂದರೆ 2 1 2 0.5 ಅಂತ ಆನ್ಸರ್ ಬರ್ತದೆ. ಓಕೆ, f = 0.5 - 0.5 ಮೀಟರ್ ಆಗಿರ್ತದೆ ಮೊಸರದ ಸಂಗಮ ದೂರ. ಸೇಮ್ ಇದೆ, ಇಂಗ್ಲೀಷ್ನಲ್ಲಿ ಇದೆ ಅಷ್ಟೇ. ಇನ್ನು ಒಂದು ವಸ್ತುವನ್ನು 15 ಸೆಂಟಿಮೀಟರ್ ಸಂಗಮ ದೂರಗಳ ಪೀನ ದರ್ಪಣದಿಂದ 10 ಸೆಂಟಿಮೀಟರ್ ದೂರದಲ್ಲಿರಿಸಿದೆ. ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ಕಂಡುಹಿಡಿಯಿರಿ. ಹೌದಾ? ಫಾರ್ಮುಲಾ ದರ್ಪಣ ಫಾರ್ಮುಲಾ 1/f = 1/v + 1/u. ಈ ಫಾರ್ಮುಲಾದಲ್ಲಿ ಎಲ್ಲ ಬೆಲೆಗಳನ್ನು ಅಪ್ಲೈ ಮಾಡಿದಾಗ ನಮಗೆ v ಎಷ್ಟು ಸಿಗ್ತದಪ್ಪ ಅಂದ್ರೆ +6 ಸೆಂಟಿಮೀಟರ್ ಸಿಗ್ತದ. ಓಕೆ, ನೆಕ್ಸ್ಟ್ ನೋಡ್ರಿ ಮುಂದಿನ ಲೆಕ್ಕ. ಒಂದು ನಿಮ್ನ ದರ್ಪಣವು ಅದರ ಮುಂದೆ 10 ಸೆಂಟಿಮೀಟರ್ ದೂರದಲ್ಲಿ ಇಟ್ಟ ವಸ್ತುವಿಗಿಂತ 3 ಪಟ್ಟು ದೊಡ್ಡದಾದ ವರ್ಧಿಸಿದ ಸತ್ಯ ಪ್ರತಿಬಿಂಬವನ್ನು ನೀಡುತ್ತದೆ. ಪ್ರತಿಬಿಂಬ ಸ್ಥಾನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಯು ಅಂದ್ರೆ -10 ಸೆಂಟಿಮೀಟರ್, ವರ್ಧನೆ -3 ಇದೆ, ಪ್ರತಿಬಿಂಬ ಕಂಡುಹಿಡಿ ಅಂತ ಹೇಳಿದಾನೆ. m = -v/u, -v/-10. ಸೊ m -3 ಇದೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ 3 × 10 ಆಗ್ತದೆ. ಸೊ ಎಷ್ಟಾಗ್ತದಪ್ಪ ಅಂದ್ರೆ ಒಟ್ಟು -v = 30 ಆಗ್ತದೆ. ಅಂದ್ರೆ v = -30 ಸೆಂಟಿಮೀಟರ್ ಸಿಗ್ತದೆ. ವಿನ ಬೆಲೆ ಇಲ್ಲಿದೆ ನೋಡಿ, ಇಂಪಾರ್ಟೆಂಟ್. ವಿನ ಬೆಲೆಯು ಋಣಾತ್ಮಕವಾಗಿರುವುದರಿಂದ ಪ್ರತಿಬಿಂಬವು ದರ್ಪಣದ ಎಡಭಾಗದಲ್ಲಿ ಕಂಡು ಬರ್ತದ. ಓಕೆ, ಇಲ್ಲಿ ಕಾರ್ಟಿಷಿಯನ್ ಕೋಆರ್ಡಿನೇಟ್ಸ್ ಅನ್ನ ನೀವು ಏನ್ ಮಾಡ್ಬೇಕಾಗ್ತದೆ, ತಿಳ್ಕೊಬೇಕಾಗ್ತದೆ. ಸೊ ಇಲ್ಲಿ ಇದು ಒಂದು ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಇದು ವಿದ್ಯುತ್ ಶಕ್ತಿ ಪಾಠದ್ದು. ವಿದ್ಯುತ್ ಬಲ್ಬ್ನ ತಂತುಗಳ ರೋಧ 1200 ಓಮ್ ಆದರೆ 220 ವೋಲ್ಟ್ ಮೂಲದಿಂದ ವಿದ್ಯುತ್ ಬಲ್ಬ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದಾನೆ. ವಿ ಅಂದ್ರೆ 220 ವೋಲ್ಟ್, ಆರ್ 1200 ಓಮ್, ಐ ಕಂಡುಹಿಡಿಯೋಣ. ವಿ = I × R ಫಾರ್ಮುಲಾ ಐತಿ. ಸೊ ಐ ನಮಗೆ ಬೇಕಾಗಿರೋದು ಕರೆಂಟ್, I = V/R. ವಿ ಅಂದ್ರೆ 220, ಐ ಅಂದ್ರೆ 1200. ಸೊ 1 0 ಗೆಟ್ ಕ್ಯಾನ್ಸಲ್ ಆಗ್ತದೆ. 11/60 ಅಂದ್ರೆ I = 0.18 ಆಂಪಿಯರ್ ಆಗ್ತದೆ. ಇನ್ನು 3 ಮೀಟರ್ ವಕ್ರತಾ ತ್ರಿಜ್ಯವುಳ್ಳ ಒಂದು ಸ್ಕೂಟರ್ನ ಪೀನ ದರ್ಪಣದಿಂದ 5 ಮೀಟರ್ ದೂರದಲ್ಲಿರೋ ಬಸ್ನ ಪ್ರತಿಬಿಂಬ ಸ್ಥಾನ, ಗಾತ್ರ, ಸ್ವಭಾವವನ್ನು ತಿಳಿಸಿ ಅಂತ ಕೇಳಿದಾನೆ. ವಕ್ರತಾ ತ್ರಿಜ್ಯ 3 ಮೀಟರ್ ಐತೆ, ಸಂಗಮ ದೂರ ಕಂಡುಹಿಡಿಯಿರಿ ಅಂತ ಕೇಳಿದಾನೆ. f = r/2, 3/2 ಅಂದ್ರೆ ಮೀಟರ್ ಆಗ್ತದೆ. ಇದನ್ನ ಹಂಗೆ ಇಟ್ಕೊಳ್ಳೋಣ. ವಸ್ತು ದೂರ ಎಷ್ಟೈತಪ್ಪ ಅಂದ್ರೆ -5 ಸೆಂಟಿಮೀಟರ್ ಐತಿ. ಸೊ ಇಲ್ಲಿ ಪೀನ ದರ್ಪಣದ ಫಾರ್ಮುಲಾ ಏನೈತಿ, 1/f = 1/v + 1/u ಐತಿ. ಈ ಫಾರ್ಮುಲಾದಲ್ಲಿ ಎಲ್ಲ ಬೆಲೆಗಳನ್ನು ನಾವು ಆದೇಶ ಮಾಡ್ತಾ ಹೋದಾಗ ವಿ ಎಷ್ಟು ಸಿಗ್ತದಪ್ಪ ಅಂದ್ರೆ ನಮ್ಗೆ +1.15 ಮೀಟರ್ ಸಿಗ್ತದೆ. ಸೊ ಹಾಗಾಗಿ m = ವರ್ಧನೆ ಫಾರ್ಮುಲಾ ಹಾಕಿದಾಗ -v/u. ಸೊ 0.23 ಸಿಗ್ತದೆ. ಹಾಗಾದ್ರೆ ಚಿಕ್ಕದಾದ ಪ್ರತಿಬಿಂಬವನ್ನು ಹೊಂದಿರ್ತದೆ. ಇನ್ನು ವಕ್ರತಾ ತ್ರಿಜ್ಯ ಎಷ್ಟು ಇರ್ತದಪ್ಪ ಅಂದ್ರೆ 2 × ಸಂಗಮ ದೂರ, r = 2f ಇರ್ತದೆ. ಓಕೆ, ಇದು ಇಂಪಾರ್ಟೆಂಟ್ ಆಗಿರ್ತದೆ, ನೋಡ್ತಾ ಹೋಗಿ. ಸೊ ಇವೆಲ್ಲವೂ ಕೂಡ ಏನಾಗಿರ್ತಾವ ಅಂದ್ರೆ ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತಾವ. ಸೊ ನೀವು ದಯವಿಟ್ಟು ಏನು ಮಾಡಿ, ವಿಡಿಯೋವನ್ನು ಪಾಸ್ ಮಾಡ್ತಾ ನೋಡೋದ್ರಿಂದ ಹೆಚ್ಚಿನ ಅಂಕಗಳನ್ನು ನೀವು ಈ ಒಂದು ಸುಮಾರು 6 ಅಂಕಗಳನ್ನು ಈ ಒಂದು ಲೆಕ್ಕಗಳಲ್ಲಿ ಬಡಿಬಹುದು. ಯಾಕಪ್ಪ ಅಂದ್ರೆ ಸೊ ಇಲ್ಲಿ ಬೆಳಕು ಪಾಠದಿಂದ 3 ಮಾರ್ಕ್ಸಿನ ಒಂದು ಲೆಕ್ಕ ಬರ್ತದ. ಹಾಗೆ ವಿದ್ಯುತ್ ಶಕ್ತಿ ಪಾಠದಿಂದ ಕೂಡ 3 ಮಾರ್ಕ್ಸದ ಒಂದು ಲೆಕ್ಕ ಬರ್ತಕ್ಕಂಥ ಸಂಭವನೀಯತೆ ಹೆಚ್ಚಿರ್ತದ. ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದ ತಿಳಿಸ್ತಾ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್.